ದೆಹಲಿ, ಹರಿಯಾಣ, ಪಂಜಾಬ್, ಉತ್ತರಾಖಂಡ, ಹಿಮಾಚಲದಲ್ಲಿ ಬೀಳ್ತಿರೋ ಮಳೆ ನೋಡ್ಬಿಟ್ರೆ ಹಂಗೆ ಗಾಬರಿ ಆಗೋಗುತ್ತೆ. ಕಂಡು ಕಡೆ ರೋಡ್ ಬೀಳ್ತಿದೆ, ಕಂಡು ಕಡೆ 6 ಅಡಿ 8 ಅಡಿ ನೀರು, ಕಂಡು ಕಡೆ ಬ್ಯಾರೇಜ್ಗಳು ಕೊಚ್ಚೋಗ್ತಾ ಇವೆ. ಭೂ ಕುಸಿತ ಅಂತೂ ಲೆಕ್ಕ ಪಕ್ಕ ಇಲ್ಲ. ಯಮುನಾ ನದಿ ಅಂತೂ ಅಪಾಯದ ಮಟ್ಟ ಮೀರಾಗಲೇ 2 ದಿನ ಆಗೋಗಿದೆ. ಆ ನೀರಿನ ಪ್ರಮಾಣ ನೋಡ್ತಾ ಇದ್ರೆ ಭಯ ಆಗತ್ತೆ. ಗುರುಗ್ರಾಮಲ್ಲಿ ಏನು ಬೇಡವೇ ಬೇಡ, ಬೋಟ್ ಒಂದೇ ಸಾಕು, ಏನು ಬೇಕಾಗಿಲ್ಲ, ಬೇರೆ ಯಾವ ವಾಹನನೂ ಓಡಾಡೋಕ್ಕಾಗಲ್ಲ. 6 ಅಡಿ 7 ಅಡಿ 5 ಅಡಿ ನೀರು ಆ ಹಂತದಲ್ಲಿದೆ ಈಗ. ಬಾಯಿಗೆ ಬಂದಂಗೆ ಜನ ಸಾಯ್ತಾ ಇದ್ದಾರೆ. ಪಂಜಾಬ್ ಬಹಳ ಎಫೆಕ್ಟ್ ಆಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲೂ ಆಗಿದೆ, ಉತ್ತರಾಖಂಡದಲ್ಲೂ ಆಗಿದೆ, ಎಲ್ಲ ಕಡೆ ಆಗಿದೆ. ನೋಡೋಣ, ಆ ಕಡೆ ಪಾಕಿಸ್ತಾನಲ್ಲೂ ಆಗಿದೆ. ಅಲ್ಲಿ ರಕ್ಷಣಾ ಮಂತ್ರಿ ಹೇಳ್ತಾರಂತೆ, ಅವನ ಖವಾಜಾ ಆಸಿಫ್ ಅಂತ, ಮಳೆ ನೀರನ್ನ ಚರಂಡಿ ಪಾಲಾಗೋಕ್ಕೆ ಬಿಡಬೇಡ್ರಪ್ಪ, ಇದು ನಮಗೆ ಸಿಕ್ಕ ಆಶೀರ್ವಾದ ಮಳೆ, ಇದು ಡ್ರಮ್ಮು ಟಬ್ಗಳಲ್ಲಿ ತುಂಬಿಕಿಟ್ಕೊಳ್ಳಿ. ನೀನು ರಕ್ಷಣಾ ಮಂತ್ರಿ, ನಿಮ್ಮ ಜನರಲ್ ಒಬ್ಬ ಇದ್ದಾನೆ, ನಾನು ಕಚ್ಚಡ ಕೆಟ್ಟೋಗಿರೋ ಹಳೆ ಡಂಪರ್, ನೀವು ಮರ್ಸಿಡೀಸ್ ಬೆಂಜ್, ನೀವು ಇಂಡಿಯಾ ಅಂತ ಬಿಡ್ತಾನ ಅವನು. ನೀನು ನೋಡಿದ್ರೆ ಟಬ್ಬು ಡ್ರಮ್. ನೀವೆಲ್ಲ ಏನರಪ್ಪ, ಯಾವ ಮಳೆನೋ ಯಾವ ಡ್ರಮ್ಮು ಟಬ್ಬಲ್ಲಿ ತುಂಬಿಟ್ಕೊಳಕ್ಕಾಗತ್ತೆ ರೀ? ಒಂದಿನ 2 ದಿನಕ್ಕೆ ಸರಿ.